ಏನ್ರಿ ಏನ್ ಮಾಡ್ತಾ ಇದ್ದೀರಾ? ನಿಮ್ಮನ್ನ ಯಾವಾಗ ನೋಡಿದ್ನೋ ನನಗೆ ತುಂಬಾ ಇಷ್ಟ ಆಗೋಯ್ತು. ಏನಂದ್ರೆ ಇಷ್ಟ ಆಯ್ತಾ? ಏನ್ರಿ ಹೀಗೆಲ್ಲ ಮಾತಾಡ್ತಾ ಇದೀರಾ ನೀವು? ಫ್ರೆಂಡ್ ವೈಫೇ ಆಗಿದ್ರು ಅವಳು ಸುಂದರವಾಗಿದ್ರೆ ಗಂಡಸರು ಇಷ್ಟ ಪಡ್ತಾರೆ. ಏನ್ರಿ ಇದು? ನಾನ್ ನಿಮ್ ಫ್ರೆಂಡ್ ವೈಫ್ ರೀ. ಆದ್ರೆ ಏನು, ಫ್ರೆಂಡ್ ವೈಫ್ ಸುಂದರವಾಗಿದ್ರೆ ನೋಡಬಾರ್ದಾ? ನಿನ್ನ ನನಗೆ ತುಂಬಾ ಇಷ್ಟ ಆಗಿದೆ. ಅವ್ರು ಇಲ್ದೇ ಇರೋವಾಗ ಮನೆಗ್ ಬಂದು ಈ ತರ ತಪ್ಪಾಗಿ ಮಾತಾಡೋದೆಲ್ಲ ಚೂರು ಸರಿ ಇಲ್ಲ ರೀ. ತಗೊಳ್ಳಿ, ಟೀ ಕುಡ್ದು ಮೊದ್ಲು ಹೊರಡಿ. ಇಲ್ಲಿ ನೋಡಿ, ದಯವಿಟ್ಟು ಇನ್ಮೇಲೆ ಈ ತರ ನನ್ನ ಹತ್ರ ತಪ್ಪಾಗಿ ಮಾತಾಡ್ಬೇಡಿ. ಛೆ, ಟೀ ಕೂಡ ನಿಂತರನೆ ತುಂಬಾ ಅದ್ಭುತವಾಗಿದೆ. ಏನ್ರಿ ಇದು? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿಮ್ಗೆ? ನನ್ನ ಹತ್ರ ಈ ತರ ಮಾತಾಡ್ಬೇಡಿ ಅಂತ ಆಲ್ರೆಡಿ ಹೇಳ್ಬಿಟ್ಟೆ. ಯಾಕ್ರಿ ಮತ್ತೆ ಮತ್ತೆ ಅದೇ ತರ ಮಾತಾಡ್ತೀರಾ? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವೇನು? ಇಲ್ಲಿ ನೋಡು, ಯಾಕೆ ಅಂತ ಗೊತ್ತಿಲ್ಲ, ನಿನ್ನ ನೋಡಿದ ಆ ಕ್ಷಣದಿಂದಾನೇ ನಾನು ಅಷ್ಟು ಮರಳಾಗ್ಬಿಟ್ಟೆ ಗೊತ್ತಾ? ನನಗೆ ನಿನ್ನ ಹೆಂಗಾದ್ರೂ ಅನುಭವಿಸ್ಬೇಕು ಅಂತ ಅನಿಸ್ತಾ ಇದೆ. ನಿನಗೆ ಓಕೆನಾ? ಚೆನ್ನಾಗಿ ಯೋಚನೆ ಮಾಡಿ ಉತ್ತರ ಕೊಡು. ರೀ, ಮೊದ್ಲು ಇಲ್ಲಿಂದ ಹೊರಗೋಗಿ. ಎದ್ದೇಳ್ರಿ. ಏಯ್, ಕೂಲ್ ಕೂಲ್. ನಾನು ಎಷ್ಟು ಪ್ರೀತಿಯಿಂದ ನಿನ್ನ ಹತ್ರ ಬಂದು ಮಾತಾಡ್ತಾ ಇದ್ದೀನಿ, ನೀನೇನೋ ಮುಖ ಕೊಡ್ದಂಗೆ ಮಾತಾಡ್ತಾ ಇದೀಯಾ. ಇವಾಗ ನೀವು ಹೊರಗೆ ಹೋಗ್ತೀರಾ ಇಲ್ವಾ? ಮರ್ಯಾದಿಂದ ಹೊರಗೋಗಿ. ನೀವು ಮಾತ್ರ ಇವಾಗ ಹೊರಗೆ ಹೋಗಿಲ್ಲ ಅಂತ ಇಟ್ಕೊಳ್ಳಿ, ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಓಕೆ, ಕೋಪ ಮಾಡ್ಕೋಬೇಡ. ಮೈಗೆ ಒಳ್ಳೇದಲ್ಲ. ಹಲೋ, ಹೇಳಮ್ಮ, ಚೆನ್ನಾಗಿದ್ಯಾ? ನಾನ್ ಚೆನ್ನಾಗಿದ್ದೀನಮ್ಮ. ಅಮ್ಮ, ನಾನ್ ನಿಮ್ಮ ಹತ್ರ ಒಂದ್ ಮುಖ್ಯವಾದ ವಿಷಯ ಮಾತಾಡ್ಬೇಕಮ್ಮ. ನೀವೇ ಅದಕ್ಕೊಂದು ಕರೆಕ್ಟ್ ಸೊಲ್ಯೂಷನ್ ಹೇಳ್ತೀರಾ? ಮುಖ್ಯವಾದ ವಿಷಯನಾ? ಏನಮ್ಮ, ಏನ್ ವಿಷಯ? ಏನೂ ಇಲ್ಲ, ನಾನ್ ಸ್ವಲ್ಪ ದಿನದಿಂದ ಒಂದ್ ಚಿಕ್ಕ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದೀನಮ್ಮ. ಏನಮ್ಮ ಹೇಳ್ತಾ ಇದೀಯಾ? ನನಗೇನು ಅರ್ಥ ಆಗ್ತಾ ಇಲ್ವಲ್ಲ. ನೀವು ಹೇಳೋ ಉಪಾಯದಿಂದಲೇ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೇಕು. ಪ್ರಾಬ್ಲಮ್? ಏನ್ ಪ್ರಾಬ್ಲಮ್ ಹೇಳಮ್ಮ? ಅಮ್ಮ, ನನ್ ಗಂಡ ಒಂದ್ 2 ದಿನದ ಮುಂಚೆ ಅವ್ರ ಫ್ರೆಂಡ್ ಅಂತ ಒಬ್ರನ್ನ ಮನೆಗ್ ಕರ್ಕೊಂಡ್ಬಂದ್ರು. ಮಾರನೇ ದಿನ ಅವ್ರ ಫ್ರೆಂಡ್ ಮನೆಗ್ ಬಂದು ನನ್ ಫೋನ್ ನಂಬರ್ ತಗೊಂಡು ನನಗ್ ಕಾಲ್ ಮಾಡಿದ್ರು. ಇವತ್ತೇನಂತ ನೋಡಿದ್ರೆ ಅವ್ರು ಇಲ್ದೇ ಇರೋವಾಗ ಬಂದು ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ. ನಿಮ್ಮ ಅಳಿಯನ ಹತ್ರ ನೆನ್ನೆ ನಡೆದ ವಿಷಯದ ಬಗ್ಗೆ ಹೇಳ್ದೆ. ಆದ್ರೆ ನಾನ್ ಎಷ್ಟು ಹೇಳಿದ್ರು ನನ್ ಮಾತು ಅವ್ರು ನಂಬ್ತಾನೇ ಇಲ್ಲ. ಅವನ್ ತುಂಬಾ ಒಳ್ಳೆಯವನು, ಅವನ್ ಬಗ್ಗೆ ತಪ್ಪಾಗಿ ಮಾತಾಡ್ಬೇಡ ಅಂತ ಹೇಳಿದ್ರು. ಅದಕ್ಕೆ ಇವತ್ ನಡೆದಿದ್ ವಿಷಯದ ಬಗ್ಗೆ ಅವ್ರ ಹತ್ರ ಹೇಳಿದ್ರೆ ಎಲ್ಲಿ ನನ್ ಮೇಲೆ ಕೋಪ ಪಡ್ಕೋತಾರ ಅಂತ ನನಗ್ ತುಂಬಾ ಹೆದರಿಕೆ ಆಗ್ತಾ ಇದೆ. ನನಗೇನ್ ಮಾಡ್ಬೇಕು ಅಂತ ಏನು ಅರ್ಥ ಆಗ್ತಿಲ್ಲಮ್ಮ. ಹೌದಾ? ಇಲ್ಲಿ ನೋಡು, ಅವ್ರು ಏನ್ ಅಂದ್ಕೊಂಡ್ರು ಪರವಾಗಿಲ್ಲ. ಅವ್ರು ಬಂದ ತಕ್ಷಣ ಅವ್ರ ಫ್ರೆಂಡ್ ಲಕ್ಷಣದ ಬಗ್ಗೆ ಹೇಳು. ಒಂದ್ ವೇಳೆ ನೀನ್ ಹೇಳ್ದೆ ಬಿಟ್ರೆ ಅವ್ರಿಗೆ ಒಂದಿನ ಈ ವಿಷಯದ ಬಗ್ಗೆ ಗೊತ್ತಾದ್ರೆ ಅವ್ರಿಗೆ ನಿನ್ ಮೇಲೆ ಅನುಮಾನ ಬರಕ್ಕೆ ಚಾನ್ಸಸ್ ಇದೆ. ಅವ್ರು ಬಂದ ತಕ್ಷಣ ಎಲ್ಲಾ ವಿಷಯನೂ ಹೇಳ್ಬಿಡು, ಸರಿನಾ? ಆಯ್ತಮ್ಮ.
ಏ ಏನಾಯ್ತೆ? ಏನಕ್ಕೆ ಫೇಸ್ ಡಲ್ ಆಗಿದೆ? ಏನು ಮೈಗೆ ಹುಷಾರಿಲ್ಲನಾ? ಅದೆಲ್ಲ ಏನೂ ಇಲ್ಲ ರೀ. ಇಲ್ವೇ? ಸುಮ್ಮನೆ ಸುಳ್ಳು ಹೇಳ್ಬೇಡ. ಅದೇನೇ ಇದ್ರೂ ನನ್ನ ಹತ್ರ ಹೇಳು. ಏನಾಯ್ತು? ಮೈಗೇನು ಹುಷಾರಿಲ್ವಾ? ನಿನ್ನೆ ಕೇಳ್ತಾ ಇದ್ದೀನಿ. ಹಾಸ್ಪಿಟ್ಲಿಗೆ ಬೇಕಾದ್ರೆ ಹೋಗೋಣವಾ? ಇಲ್ಲಾಂದ್ರೆ ಟ್ಯಾಬ್ಲೆಟ್ ಯಾವುದಾದ್ರೂ ತಂದ್ಕೊಡ್ಲಾ? ಬೇಡ ರೀ, ನನಗೆ ಯಾವ ತೊಂದ್ರೆನೂ ಇಲ್ಲ. ಏ ಮತ್ತೆ ಯಾಕೆ ಡಲ್ ಆಗಿದೆಯಾ ಹೇಳು? ಹೌದು, ಹಾಗೆ ನಾನು ಹೇಳಿದ ತಕ್ಷಣ ನಂಬಿಡ್ತೀರಾ ನೀವು? ಹೇ ಏನೇ, ಯಾಕೆ ಈ ಥರ ಎಲ್ಲ ಮಾತಾಡ್ತಾ ಇದೀಯಾ? ನೀನು ಹೇಳೋದು ಯಾವುದು ನಂಬಲ್ವಾ ನಾನು? ಸರಿ, ಏನು ವಿಷಯ ಅಂತ ಹೇಳು. ಇವತ್ತು ನಿಮ್ ಫ್ರೆಂಡು ನಮ್ಮ ಮನೆಗೆ ಬಂದಿದ್ರು ರೀ. ಸರಿ. ನನ್ನ ಹತ್ರ ಮತ್ತೆ ಅವರು ತಪ್ಪಾಗಿ ತುಂಬಾ ಅಸಹ್ಯವಾಗಿ ಮಾತಾಡಿದ್ರು. ಹೌದಾ? ಏ ಅಲ್ಲ, ಏನಾಯ್ತೆ ನಿನಗೆ? ಯಾವಾಗ ನೋಡಿದ್ರು ಅವನ ಬಗ್ಗೆ ತಪ್ಪಾಗೆ ಹೇಳ್ತಾ ಇರ್ತೀಯಾ? ಅವ್ನು ನಿಜವಾಗ್ಲೂ ತುಂಬಾ ಒಳ್ಳೆಯವನೇ. ಯಾವಾಗ್ಲೂ ಅವನ ಬಗ್ಗೆ ಯಾಕೆ ತಪ್ಪಾಗಿ ಹೇಳ್ತೀಯಾ? ನಾನು ಅವ್ರ ಬಗ್ಗೆ ಏನಾದ್ರೂ ಹೇಳಿದ್ರೆ ನೀವು ನಂಬಲ್ಲ ಅಂತ ನನಗೆ ಗೊತ್ತು ರೀ. ಅದಕ್ಕೆ ನೀವು ಕೇಳಿದಾಗ ನಾನು ಏನು ಹೇಳಲಿಲ್ಲ. ನಿಮಗೆ ನಿಮ್ಮ ವೈಫ್ಗಿಂತ ನಿಮ್ಮ ಫ್ರೆಂಡ್ ಮೇಲೇನೆ ನಂಬಿಕೆ ಜಾಸ್ತಿ ಅಲ್ವಾ? ಏ ಯಾಕೆ ಹಿಂಗ್ ಮಾತಾಡ್ತೀಯಾ? ಮತ್ತೆ ಹೆಂಗ್ ಮಾತಾಡ್ತಾರ್ರಿ? ರೀ, ನೀವು ಡೈಲಿ ಆಫೀಸಿಗೆ ಹೋದ ತಕ್ಷಣನೇ ಅವ್ರು ನಮ್ಮ ಮನೆಗೆ ಬರ್ತಾ ಇದ್ದಾರೆ. ದಿನ ನಮ್ಮ ಮನೆಗೆ ಬಂದು ನನ್ನ ಹತ್ರ ಅಸಹ್ಯವಾಗಿ ಮಾತಾಡ್ತಾ ಇದ್ದಾರೆ. ನಾನು ಮೊದ್ಲಿಂದಾನೇ ಅವರು ಸರಿ ಇಲ್ಲ ಅಂತ ನಿಮ್ಮ ಹತ್ರ ಎಷ್ಟು ಸಲ ಹೇಳಿದ್ದೀನಿ. ಸರಿ, ಇವಾಗ ಏನ್ ಮಾಡೋಣ ಹೇಳು. ಏನ್ ಮಾಡ್ಬೇಕಂತ ನನ್ನ ಹತ್ರ ಕೇಳ್ತೀರಾ? ಹಾಯ್, ನನಗೋಸ್ಕರನೇ ಆಚೆ ಕಡೆ ವೆಯ್ಟ್ ಮಾಡೋ ಥರ ಇದೆ. ಒಳಗೆ ಬರ್ಬೋದಾ? ಯಾಕೆ ಈ ರೀತಿ ಗುರಾಯಿಸ್ತಾನೆ ಇದೆಯಾ? ನಾನು ಅವತ್ತು ಹೇಳಿದ್ದು ನೀನು ಚೆನ್ನಾಗಿ ಯೋಚನೆ ಮಾಡಿ ನೋಡ್ದ? ಅಲ್ಲ ರೀ, ನಿಮಗೆ ಏನ್ ಬೇಕು? ನಾನು ಏನ್ ಯೋಚನೆ ಮಾಡ್ಬೇಕು? ಯಾಕೆ ಮತ್ತೆ ಅದನ್ನೇ ಹೇಳ್ಬೇಕಾ? ನೀನು ನನಗೆ ಬೇಕು. ನೀನು ಮಾತ್ರ ಇದಕ್ಕೆ ಒಪ್ಕೊಳ್ಳಿಲ್ಲ ಅಂದರೆ ಇನ್ಮೇಲೆ ನಾನು ಬಾಳೋದ್ರಲ್ಲಿ ಪ್ರಯೋಜನ ಇಲ್ದಿರಂಗೆ ಆಗೋಗುತ್ತೆ. ದಯವಿಟ್ಟು ನನ್ನ ಅರ್ಥ ಮಾಡ್ಕೊ. ಇಲ್ಲಿ ನೋಡು, ನೀನು ಏನೂ ಯೋಚನೆ ಮಾಡಬೇಡ. ನಾನು ಯಾರಿಗೂ ಗೊತ್ತಿಲ್ದಿರಂಗೆ ನೋಡ್ಕೋತೀನಿ. ನೆನ್ನೆ ನಿಮಗೆ ಅಷ್ಟು ಹೇಳಿದ್ರು ಅರ್ಥ ಆಗಿಲ್ವಲ್ಲ? ಇದೇ ತರ ನನ್ನ ಹತ್ರ ಮಾತಾಡ್ತಾ ಇದ್ರೆ ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಯಾಕೆ ಸುಮ್ಮನೆ ನನ್ನ ಮೇಲೆ ಕೋಪ ಪಡ್ತಾ ಇದೆಯಾ? ಏಯ್ ಏನೋ ಮಚ್ಚ, ಈ ವಾರ ನಿನಗೆ ನೈಟ್ ಶಿಫ್ಟ್ ಅಂತ ಹೇಳಿದೆ. ನನ್ನ ಹತ್ರ ಮನೇಲಿ ಇದ್ದೀನಿ ಅಂತ ಹೇಳ್ಬೋದಾಯ್ತಲ್ಲ? ಏಯ್ ಏನೋ ಇದೆಲ್ಲ? ನೀನು ಒಳ್ಳೆನಂತ ಅನ್ಕೊಂಡ್ರೆ ಏನಿಷ್ಟು ನೀಚವಾಗಿ ನಡ್ಕೊಂತಾ ಇದೀಯ ನೀನು? ನಾನೇನು ಮಾಡಿಲ್ಲ. ನಿನ್ನ ಕೋಪ ಬರೋ ಥರ ನಾನೇನೋ ಮಾಡಿದೆ? ಏಯ್, ಇವಳು ನಿನ್ ಬಗ್ಗೆ ಹೇಳ್ದಾಗೆಲ್ಲ ನಾನು ನಂಬಲೇ ಇಲ್ಲ. ಆದ್ರೆ ನೀನೇನು ಇಷ್ಟೊಂದು ನೀಚವಾಗಿದೀಯಾ? ಛೇ, ನಿನ್ನ ಫ್ರೆಂಡ್ ಅಂತ ಹೇಳಕ್ಕೆ ನಾಚಿಕೆ ಆಗ್ತಾ ಇದೆ ಕಣೋ. ತುಂಬಾ ವರ್ಷ ಆದ್ಮೇಲೆ ನಿನ್ನ ಮೀಟ್ ಆದ ಅಂತ ಅನ್ಕೊಂಡು ನಾನು ತುಂಬಾ ಸಂತೋಷ ಪಟ್ಟೆ ಕಣೋ. ಆದ್ರೆ ನೀನ್ ಇಷ್ಟೊಂದು ಅಸಹ್ಯವಾಗಿ ನಡ್ಕೊಂತೀಯ ಅಂತ ನಾನು ಚೂರು ಅನ್ಕೊಂಡಿಲ್ಲ. ಏಯ್, ಮೊದಲು ಮನೆಯಿಂದ ಆಚೆ ಹೋಗೋ. ಏಯ್ ಮಚ್ಚಿ, ಏನೋ ಇದಲ್ಲ? ಏನಾಯ್ತು ನಿನಗೆ? ಏಯ್, ನೀನ್ ನನ್ನ ಫ್ರೆಂಡ್ ಆಗಿದ್ರಿಂದ ನಾನು ತಾಳ್ಮೆಯಿಂದ ಮಾತಾಡ್ತಾ ಇದ್ದೀನಿ. ಅನಾವಶ್ಯಕವಾಗಿ ನನ್ನ ಕೆಣಕ್ಬೇಡ. ಮೊದಲು ಮನೆಯಿಂದ ಆಚೆ ಹೋಗೋ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಎಚಿ, ಆಚೆ ಹೋಗಲೇ.